ಶಿಗ್ರು ಶಾಖವನ್ನು ಅವಲಂಬಿಸಿ ಏನು ಪ್ರಯೋಜನ? ನಂಬುವುದಾಗಿದ್ದರೆ ನದಿಯ ಮೇಲೆ ತೇಲುವ, ಸಮುದ್ರದ ಮೇಲೆ ತೇಲುವ ಹುಲ್ಲುಗಳನ್ನು ನಂಬಬೇಡ, ಅಲ್ಲಿರುವಂತಹ ದೊಣ್ಣೆಗಳ ಮೇಲೆ ನೀನು ನಂಬು. ಹಾಗೆ ನಾವು ನಂಬಿಕೆ ಇಟ್ಟದ್ದು ನಮ್ಮ ಹೆಂಡತಿಯ ಮೇಲೆ. ನನ್ನ ವಯಸ್ಸಾದಾಗ ನನಗೆ ಅವಳು ಸಂರಕ್ಷಕಳು, ಮಕ್ಕಳ ಮೇಲೆ ಅವರು ಸಂರಕ್ಷಕರು, ನನ್ನ ಗೆಳೆಯರ ಮೇಲೆ ಅವರಿಂದ ನನಗೆ ಹಿತ, ನನ್ನ ಮಾರ್ಗದರ್ಶಕನ ಮೇಲೆ ಅವರಿಂದ ನನಗೆ ಉತ್ತಮವಾದ ಸಂಪತ್ತು ಎಂಬುದಾಗಿ ನಾವು ನಂಬಿದ್ದೇವೆ. ಈ ನಂಬಿಕೆ ಪ್ರಯೋಜನವಿಲ್ಲ. ದೇವರನ್ನು ನಂಬಿದರೆ ಉದ್ಧಾರವಾಗತ್ತೆ, ಸದ್ಗತಿಯಾಗ್ತದೆ. ಇದನ್ನು ತಿಳಿಯಬೇಕಾದದ್ದು ಅವಶ್ಯವಾಗಿದೆ. ಅದಕ್ಕಾಗಿ ತಮ್ಮ ನಿರ್ವೃತ್ತೋ ನಿಯತಾರ್ಥೋ ಭಜೇತ. ದೇವರು ನಮಗೆ ಭರವಸೆಯನ್ನು, ದೇವರಲ್ಲಿ ಭರವಸೆ ಇರಬೇಕು. ದೇವರ ಮೇಲೆ ನಮಗೆ ನಂಬಿಕೆ ಇರಬೇಕು. ಏನು ನಂಬಿಕೆ? ದೇವರು ನಮಗೆ ಹಿತವನ್ನು ಮಾಡ್ತಾನೆ, ಯಾವಾಗ ಮಾಡಬೇಕು ಆಗ ಮಾಡ್ತಾನೆ. ನಮ್ಮ ಕರ್ಮವಿಲ್ವೇ? ಪ್ರಾರಬ್ಧ ಕರ್ಮವಿಲ್ವೇ? ಆ ಪ್ರಾರಬ್ಧ ಕರ್ಮಕ್ಕೆ ತಕ್ಕಂತೆ ನಾವು ದುಃಖವನ್ನು ಭೋಗಿಸುವುದು ಅವಶ್ಯಕವಲ್ಲವೇ? ಹಾಗಾದರೆ ಹಠ ಮಾಡಿದರೆ ಏನು ಬಂತು? ಯಾವಾಗ ಮಾಡಬೇಕೋ ಆಗ ಮಾಡ್ತಾನೆ. ಡಯಾಬಿಟೀಸ್ ಆಗಿದೆ, ಭಾರಿ ಡಯಾಬಿಟೀಸ್, ಅಡ್ಮಿಟ್ ಮಾಡ್ತಾರೆ. ಅಡ್ಮಿಟ್ ಮಾಡಿ ಉಪಾಯವನ್ನು ಮಾಡ್ತಿರ್ತಾರೆ, ಶುರು ಮಾಡ್ತಾರೆ. ಇವತ್ತು ಕಮ್ಮಿ ಆಗಲಿಲ್ಲಲ್ಲ, ಕಮ್ಮಿ ಆಗೋದಿಲ್ಲ, ಇನ್ನೊಂದು 13 ದಿವಸ ಬೇಕು, 18 ದಿವಸ ಬೇಕು, 1-2 ತಿಂಗಳು ಬೇಕು, ಆಮೇಲೆ ಕಮ್ಮಿ ಆಗ್ತದೆ. ನಂಬಬೇಕು, ನಾವು ಒಪ್ಪಬೇಕು ಅದನ್ನು. ಇಲ್ಲ ಇವತ್ತೇ ಕಮ್ಮಿ ಆಗಬೇಕು, ಆಗೋದಿಲ್ಲ. ಅಷ್ಟು ಅಗ್ಗವಾಗಿಯೂ ನಮಗೆ ಫಲಗಳು ಸಿಗಬಾರದು, ಸುಲಭವಾಗಿ ಚೀಪಾಗಿ ನಮಗೆ ಫಲಗಳು ಸಿಗಬಾರದು. ನಮಗೆ ಅಹಂಕಾರ ತಲೆಗೇರ್ತದೆ, ನೆತ್ತಿಗೇರ್ತದೆ ಅಹಂಕಾರ, ಸೊಕ್ಕು ಬರಬಾರದು. ಸಣ್ಣ ವಯಸ್ಸಿನಲ್ಲಿ ಸಂಪತ್ತು ಬಹಳ ಬರಬಾರದು, ಬಂದರೆ ನೆತ್ತಿಗೇರ್ತದೆ. ಹಾಗೆ ಸಣ್ಣ ಸಾಧನೆಯನ್ನು ಮಾಡಿದ್ದಕ್ಕೆ ಮಹಾಫಲ ಸಿಗುವುದು ನಿಧಾನವಾಗಿ ಸಿಗಬೇಕು. ಅಂದರೆ ಆ ಮನುಷ್ಯನಿಗೆ, ಸಾಧಕನಿಗೆ ಹಿತ ಅದು. ಇದನ್ನು ಕಂಡು ದೇವರು ನಿಧಾನವಾಗಿ ಫಲವನ್ನು ಕೊಡುವುದನ್ನು ಸಹಿಸದಿರುವಂತಹ ಸಾಧಕ ವಿಶ್ವಾಸವನ್ನು ಕಳೆದುಕೊಳ್ತಾನೆ, ಮೂರ್ಖತನವಾಗ್ತದೆ. ಆದ್ದರಿಂದ ತಮ್ಮ ನಿರ್ವೃತ್ತೋ ನಿಯತಾರ್ಥೋ ಭಜೇತ ಸಂಸಾರ ಹೇತು ಪರಮಶ್ಚ ಯತ್ರ. ಯಾವ ಭಗವಂತನ ಭಜನೆಯನ್ನು ಮಾಡಿದಾಗ ನಮ್ಮ ಸಂಸಾರದ ಉಪರಮವಲ್ಲ, ಸಂಸಾರದ ಬೇರು, ಮೇಲಿಂದ ಸಂಸಾರಕ್ಕಿತ್ತದರಲ್ಲ, ಸಂಸಾರದ ಬೇರು ಬಹಳ ಡೀಪ್ ರೂಟೆಡ್ ಆಗಿದೆ. ಅದರ ಹೇತುವನ್ನು, ಆ ಬೇರುಗಳನ್ನು ಕಿತ್ತಿ ಪರಮಾತ್ಮ ಇಸಿತಾನೆ. ಗಿಡವನ್ನು ಮೇಲಕ್ಕೆ ಕತ್ತರಿಸಿದರೆ ಮತ್ತೆ ಚಿಗುರ್ತದೆ. ಹಾಗಾಗಬಾರದು ಅಂತನ್ನುವುದಕ್ಕಾಗಿ ಪರಮಾತ್ಮ ಸಂಸಾರದ ಹೇತುವನ್ನೂ ಉಪರಮ ಮಾಡಿಬಿಡ್ತಾನೆ. ಸಸರ್ವವಿತ್. ಆ ಭಗವಂತ ಎಂಥವ? ಸಸರ್ವವಿತ್. ಅವನು ಸರ್ವಜ್ಞ. ಅವನಿಗೆ ನೀವು ಮುಚ್ಚಿ ಯಾವ ಸಾಧನೆಯನ್ನು, ಯಾವ ಪಾಪವನ್ನು ಇಡುವುದು ಸಾಧ್ಯವಿಲ್ಲ. ಓಂ ಕ್ರತೋಸ್ಮರ ಕೃತಗಂ ಸ್ಮರ, ಓಂ ಕ್ರತೋಸ್ಮರ ಕೃತಗಂ ಸ್ಮರ. ನಿತ್ಯಜ್ಞಪ್ತಿ ಸ್ವರೂಪತ್ವಾತ್. ಸ್ಮರಣವಿಲ್ಲ ಪರಮಾತ್ಮನಿಗೆ. ಆದರೆ ಭಗವಂತ ಎಲ್ಲವನ್ನು ತಿಳಿದಿದ್ದಾನೆ. ನಾವು ಗುಟ್ಟಿನಲ್ಲಿ ಬಯಲಿನಲ್ಲಿ ಮಾಡಿದ ಸಾಧನೆಗಳನ್ನು, ಪಾಪಗಳನ್ನು ಪರಮಾತ್ಮ ಬಲ್ಲ. ಆ ಭಗವಂತನಿಗೊಬ್ಬನಿಗೆ ಗೊತ್ತು. ಆ ಪರಮಾತ್ಮ ಯೋಗ್ಯವಾದ ಕಾಲದಲ್ಲಿ ಯೋಗ್ಯವಾದ ಶಿಕ್ಷೆಯನ್ನು ಯೋಗ್ಯವಾದ ರೀತಿಯಲ್ಲಿ ಕೊಡ್ತಾನೆ. ತೆಗೆದುಕೊಳ್ಳುವುದಕ್ಕೆ ತಯಾರಾಗಿರಬೇಕು. ಫಲವನ್ನೂ ಕೊಡ್ತಾನೆ, ಬೇಡದ ಹಿತವನ್ನೂ ಉಂಟು ಮಾಡ್ತಾನೆ, ಬೇಡದ ಅಹಿತವನ್ನೂ ನಮಗೆ ಮಾಡ್ತಾನೆ. ಇದರಲ್ಲೂ ಒಂದು ಮಾತಿದೆ. ಈ ಭೋಗವೇನಿದೆ ನೋಡಿ, ಇದು ಬಹಳ ಮಹತ್ವದ್ದು. ಭೋಗ ಬಹಳ ಅವಶ್ಯಕ. ಯಾಕೆಂದರೆ ಅಷ್ಟಷ್ಟು ಪಾಪಗಳು ಖಾಲಿ ಆಯಿತು. ಪಾಪಗಳು ನಮ್ಮದು ಖಾಲಿ ಆಯಿತು. ರೋಗ ಬಂತು, ಪಾಪ ಖಾಲಿ ಆಯಿತು ಅಂಥೇಳಿ ಔಷಧಿ ತಗೊಳ್ಳೋದು ಬಿಡಬೇಡಿ. ಹೇಳುವ ತಾತ್ಪರ್ಯ, ಔಷಧ ತೆಗೆದುಕೊಂಡ ಮಾತ್ರಕ್ಕೆ ನಿಮ್ಮ ಪಾಪವಿದ್ದರೆ ಆ ರೋಗ ಗುಣವಾಗುವುದಿಲ್ಲ. ಬೇಕಾದಷ್ಟು ಔಷಧಿ ಕೊಡಿ, ಮುಂದೆ ಕಂಟಿನ್ಯೂ ಆಗುತ್ತೆ ರೋಗ. ಹಾಗಾಗಿ ಸಸರ್ವವಿತ್. ಆ ಭಗವಂತ ಸರ್ವಜ್ಞನಾಗಿದ್ದಾನೆ, ತನ್ನ ಗುಣವನ್ನು ತಿಳಿದಿದ್ದಾನೆ. ಜಗತ್ತಿನ ಎಲ್ಲ ಜೀವರಾಶಿಗಳು ಹಾಗೂ ಅವರ ಕರ್ಮಗಳು ಆಗು ಹೋಗುಗಳು ಎಲ್ಲವನ್ನು ಬಲ್ಲ ಪರಮಾತ್ಮ ಸಸರ್ವವಿತ್. ಹೃದಯ ಅನುಭೂಶ್ಚ, ಬಹಳ ಸುಂದರ. ಹೃದಯನುಭೂಶ್ಚ. ಹೃದಯನುಭೂ ಅಂತಂದರೆ ಹೃದಯದಲ್ಲಿದ್ದಾನೆ ಒಂದು, ಇನ್ನೊಂದು ಅನುಭೂಹು. ಅನುಭೂಹು ಅಂದರೆ ಅನುಭವಿಸ್ತಾನೆ. ಸಸರ್ವವಿತ್ ಅಂತ ಅನ್ನೋದ್ರೊಳಗೆ ಬಂತು. ಅದಕ್ಕೆ ಬಹಳ ಸ್ವಾರಸ್ಯವಾಗಿ ಶ್ರೀಮದಾಚಾರ್ಯರು ಅರ್ಥವನ್ನು ಬರೀತಾರೆ. ಯಥೇಷ್ಟ ಭವನಾತ್ ವಿಷ್ಣು ಅನುಭೂ ಪರಿಕೀರ್ತಿತ. ಯಥೇಷ್ಟ ಭವನಾತ್ ವಿಷ್ಣು ಅನುಭೂ ಪರಿಕೀರ್ತಿತ. ಅನುಭೂ ಎಂದರೆ
ತನ್ನ ಇಚ್ಛೆಗೆ ಬಂದಂತೆ ರೂಪವನ್ನು ತೆಗೆದುಕೊಳ್ಳುವ ಪರಮಪ್ರಭು, ಪರಮಸಮರ್ಥ. ಬೇಕು ಶ್ರೀನಿವಾಸ, ಬೇಡ ಕೊರವಂಜಿ. ಅತಿ ಚಲುವನಾದ ಶ್ರೀನಿವಾಸ ಎಲ್ಲಿ, ಮುದುಕಳಾದ ತೇಜಸ್ವಿನಿಯಾದಂತಹ ಆ ಕೊರವಂಜಿಯಲ್ಲಿ ರೂಪವನ್ನು ಬದಲಾಯಿಸಿಬಿಟ್ಟ. ಅತೀ ಪುಟ್ಟದಾದ ವಾಮನ ಅಂತ ಹೆಸರಿರ್ತದೆ, ಎತ್ತರವಾಗಿರ್ತಾರೆ, ಪ್ರಯೋಜನವಿಲ್ಲ. ಅವರ ತಂದೆ ತಾಯಿಗಳು ನೋಡಿ ಹೆಸರಿಡಬೇಕು. ಗೊತ್ತಾಗಲಿಲ್ಲ ಅಂದರೆ ಅವರ ಜೀನ್ಸನ್ನು ಪರೀಕ್ಷೆ ಮಾಡಿ ಆಮೇಲೆ ಠರಾವು ಮಾಡಬೇಕು. ಇವರು ಎತ್ತರವಾಗ್ತಿದ್ದರೆ ಇವರಿಗೆ ವಾಮನ ಅಂತ ಹೆಸರಿಡಬಾರ್ದು, ತ್ರಿವಿಕ್ರಮ ಅಂತ ಹೆಸರಿಡು. ಅಥವಾ ಕನಿಷ್ಠ ಪಕ್ಷಕ್ಕೆ ಇಷ್ಟು ದಿವಸಗಳವರೆಗೆ ವಾಮನ, ಇಷ್ಟಾದ ಮೇಲೆ ತ್ರಿವಿಕ್ರಮ, ಹೀಗಾದರೂ ಇಡಬೇಕು. ಇಲ್ಲದೇ ಇದ್ದರೆ ವಾಮನ ಅಂತ ಅನ್ನೋದು ಎತ್ತರವಾಗಿ ಬರೋದು, ತ್ರಿವಿಕ್ರಮ ಅಂತ ಅನ್ನೋದು ಕುಳ್ಳಕ್ಕಾಗಿ ನಡೀತಾ ಬರೋದು. ಏನು ಪ್ರಯೋಜನ? ಆದ್ದರಿಂದ ಹೇಳುವ ತಾತ್ಪರ್ಯವೇನು ಅಂತಂದರೆ, ಅನುಭೂಹು, ತನ್ನ ಮನಸ್ಸಿಗೆ ಬಂದಂತೆ ಪರಮಾತ್ಮ ಏನೋ ಆಗಬಲ್ಲ. ಬಂದ ಹೇಗೆ ಬಲಿಚಕ್ರವರ್ತಿಯ ಮನೆಗೆ ಪುಟ್ಟ ರೂಪದಿಂದ ಬಂದ. ತೆಳ್ಳಗಿನ ರೂಪ, ಪುಟ್ಟ ರೂಪ, ತೇಜಸ್ವಿ ರೂಪ, ಕೌಪೀನಧಾರಿ, ಅಜಿನ ದಂಡ ಕಮಂಡಲು ಮೇಖಲ ಧಾರಣ ಮಾಡಿ ಭಗವಂತ ಬಂದ. ಆದರೆ ದಾನ ಕೊಟ್ಟ 2ನೇ ನಿಮಿಷದಲ್ಲಿ ಬ್ರಹ್ಮಾಂಡ ಕಟಾಹಕ್ಕೂ ತನ್ನ ಪಾದವನ್ನು ಎರಚಿ ನೆಗೆದು ಅದನ್ನು ಸೀಳಿ ಹಾಕುವಷ್ಟು ಎತ್ತರದ ರೂಪವನ್ನು ತಾಳಿಬಿಟ್ಟ ಪರಮಾತ್ಮ. ಅನುಭೂಹು, ತನ್ನ ಮನಸ್ಸಿಗೆ ಬಂದಂತೆ ತಾನು ಭವಿಸ್ತಾನೆ, ಆಗತಾನೆ. ಆದ್ದರಿಂದಾಗಿ ಅನುಭವ. ಏನು ಅರ್ಥ ಇದೆ ನೋಡಿ. ಈ ಅರ್ಥ ಎಲ್ಲ ನಿಮಗೆ ಅಲ್ಲಲ್ಲಿ ಕಂಡಲ್ಲಿ ಸಿಗುತ್ತದ? ಇಲ್ಲ. ಭಾಗವತಾದಿ ವಾಂಗ್ಮಯದಲ್ಲಿರುವ ಒಂದೊಂದು ಶಬ್ದದಲ್ಲಿ ಸಿಗುವ ಈ ಮಹಾಪ್ರಮೇಯ ಅನ್ಯತ್ರ ಸಿಗುವುದಿಲ್ಲ. ಶ್ರೀಮದಾಚಾರ್ಯ ಸಣ್ಣ ಮಾತಿನಲ್ಲಿ ವ್ಯಾಖ್ಯಾನ ಮಾಡ್ತಾರೆ. ಅಪ್ಪ 3 ಶಬ್ದ ಆಡಿದರು, ಮಗ 6 ಶಬ್ದ ಆಡಿದರು. ಅನುಭೂಹು ಅಪ್ಪ ವೇದವ್ಯಾಸ ದೇವರು, ಮಗ ಯಥೇಷ್ಠ ಭವನಾಥ್ 6 ಶಬ್ದ. 6 ಶಬ್ದದಲ್ಲಿ ವೇದವ್ಯಾಸ ದೇವರು ಶ್ರೀಮದಾಚಾರ್ಯ. ಈ ಅಪ್ಪ ಮಕ್ಕಳಿಗೆ ಬಹಳ ಸಂಕ್ಷೇಪ ಮಾತಾಡಿ 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 ನಮ್ಮನ್ನು ಕೊಲ್ತಾರೆ. ಅಂದರೆ ಲಿಂಗದೇಹವನ್ನು ಕೊಲ್ತಾರೆ, ಮೋಕ್ಷಕ್ಕೆ ಕರ್ಕೊಂಡು ಹೋಗ್ತಾರೆ. ಹಾಗಾಗಿ ಯಥೇಷ್ಟ ಭವನಾತ್ ವಿಷ್ಣು ಅನುಭವ ಪರಿಕಿಂತ, ಎಷ್ಟು ಸುಂದರವಾದ ಅರ್ಥವಿದೆ ನೋಡಿ. ಅನುಭವತೀತಿ ಅನುಭವ ಅಂತ ಹೇಳೋದು ಸ್ವಾಭಾವಿಕ. ವೈಯಾಕರಣದ ವ್ಯಾಕರಣದ ಸಂಸ್ಕಾರವನ್ನು ಮಾತ್ರ ಇಟ್ಟುಕೊಂಡು ದೇವರಲ್ಲಿ ಭಕ್ತಿಯನ್ನು ಮಾಡದಿರುವಂತಹ ಸಾಮಾನ್ಯ ಜನರಿಗೆ ಆಗೋದೇನು ಅಂದರೆ ಅನುಭವತೀತಿ ಅನುಭವ, ಇಷ್ಟೇ ಅರ್ಥವನ್ನು ಮುಗಿದೋಗುತ್ತೆ. ಅಲ್ಲ, ಭಕ್ತಿ ಅದರಲ್ಲಿ ಸೇರಿದರೆ ವ್ಯಾಕರಣ ಅದು ಕೆಳಗೆ, ಭಕ್ತಿ ಇರಬೇಕು. ಭಕ್ತಿಗೆ ತಕ್ಕಂತೆ ದೇವರ ಮಹಾತ್ಮ್ಯವನ್ನು ತಿಳಿದು ಆ ಮಹಾತ್ಮ್ಯಕ್ಕೆ ತಕ್ಕಂತೆ ಶಬ್ದಕ್ಕೆ ಅರ್ಥವನ್ನು ಮಾಡುವ ಏನೊಂದು ನಿರ್ಗುಣ ವ್ಯಾಖ್ಯಾನ ಕ್ರಮವಿದೆ. ತಾಮಸ ವ್ಯಾಖ್ಯಾನ, ರಾಜಸ ವ್ಯಾಖ್ಯಾನ, ಸಾತ್ವಿಕ ವ್ಯಾಖ್ಯಾನ, ಮನ್ನಿಷ್ಠಂತೂ ನಿರ್ಗುಣಂ ಅಂತ. ಆ ನಿರ್ಗುಣ ವ್ಯಾಖ್ಯಾನ ಶ್ರೀಮದಾಚಾರ್ಯ, ನಿರ್ಗುಣ ಭಕ್ತಿ ಶ್ರೀಮದಾಚಾರ್ಯ. ಯಥೇಷ್ಟ ಭವನಾದ್ ವಿಷ್ಣು ಅನುಭೂ ಪರಿಕೀರ್ತಿತ, ಅನುಭೂಶ್ಚ ಸರ್ವ. ಸರ್ವ ಅಂದರೆ ಪರಿಪೂರ್ಣನಾದವ, ಆತ್ಮ ಸ್ವಾಮಿಯಾದವ. ಯಥಾ ಸುಪ್ತ ಜನೇಕ್ಷಿತೇಕಃ, ಎಲ್ಲರೂ ಮಲಗಿದಾಗ ಒಬ್ಬನೇ ಓಡಾಡ್ತಾ ಇದ್ದರೆ ನೋಡಿ, ಎಲ್ಲರೂ ಮಲಗಿದ್ದಾರೆ, ನಾನೊಬ್ಬ ಎಚ್ಚರ ಇದ್ದೀನಿ ಅಂತ ಒಂದು ತಿಳಿದಿರ್ತಾನೆ. ಹಾಗೆ ಜೀವರೆಲ್ಲರೂ ಅಜ್ಞಾನದ ಸಂಸಾರದಲ್ಲಿ ಮುಳುಗಿ ಮುಳುಗಿ ಒದ್ದಾಡ್ತಾ ಇದ್ದೇವೆ ನಾವು. ದೇವರೊಬ್ಬ ನೋಡ್ತಾ ಇರ್ತಾನೆ. ಇದೂ ಅರ್ಥ ಉಂಟು, ಇನ್ನೊಂದು ಅರ್ಥವಿದೆ. ಅದು ಸುಪ್ತ ಜನ ಈಕ್ಷಿತೇಕಃ. ಸುಪ್ತ ಜನ ಈಕ್ಷಿತ, ನಾವೆಲ್ಲ ಮಲಗಿದಾಗ ನಮ್ಮನ್ನು ನೋಡ್ತಾ ಇರ್ತಾನೆ ಪರಮಾತ್ಮ. ನಿನ್ನೆ ಕೇಳಿದ್ರಿ, ವೀರಾಸನೆ ಉಪವಿಶ್ಯ ರಕ್ಷಣೆ ಮಾಡ್ತಾನೆ ಪರಮಾತ್ಮ. ಹಾಗೆ ಮಲಗಿದಾಗ ನಮ್ಮನ್ನು ಕಾಪಾಡುವವನು. ಒಳಗಿರುವ ಪ್ರಾಣ, ಮನಸ್ಸು, ಇಂದ್ರಿಯ, ಹೊರಗಿರುವ ದೇಹ, ಆ ದೇಹದ ಹೊರಗಿರುವಂತಹ ಇನ್ನನೇಕ ವಾತಾವರಣ ಎಲ್ಲವನ್ನು ಕಾಪಾಡಿ ಅವನಿಗೆ ಎಷ್ಟೊತ್ತು ನಿದ್ರೆ ಬರಬೇಕೋ ಅಷ್ಟೊತ್ತಿನವರೆಗೆ ನಿದ್ರೆಯನ್ನು ಕೊಟ್ಟು ಭಗವಂತ ಕಾಪಾಡ್ತಾನೆ. ಅವನಿಗೆ ಎಚ್ಚತ್ತಾದಾಗ ಸುಖಮಹಮಸ್ವಾಪ್ಸಂ ಅಂತ ಅನ್ನುವ ಅನುಭವ, ಅರ್ಥ, ಸ್ಮೃತಿ ಅವನಿಗೆ ಬರಬೇಕು. ಸ್ವಾಪೋತ್ತರ ಪರಾಮರ್ಶ ಬರಬೇಕು ಅವನಿಗೆ. ಈ ತರಹ ಎಲ್ಲ ವ್ಯವಸ್ಥೆಯನ್ನು ಮಾಡುವವನು ಪರಮ. ಹಾಗಾಗಿ ಸುಪ್ತ ಜನ ಈಕ್ಷಿತ ಏಕಃ. ಅನಂತ ಜೀವರಾಶಿಗಳು ಮಲಗಲಿ. ಆ ಎಲ್ಲ ಜೀವರಾಶಿಗಳ ಜೊತೆಗೆ ಆಯಾ ತತ್ವದ ಅಭಿಮಾನಿ ದೇವತೆಗಳು ಮಲಗಿರ್ತಾರೆ. ವಾಯುದೇವರು ಮಾತ್ರ ಮಲಗಿರುವುದಿಲ್ಲ, ಅವರ ಸ್ವಾಮಿಯಾಗಿರುವಂತಹ ಭಗವಂತ ಮಾತ್ರ ಮಲಗಿರುವುದಿಲ್ಲ. ಇವರಿಬ್ಬರೇ ಎಚ್ಚರವಿರುವುದು, ಪೂರ್ಣ ಎಚ್ಚರವಿರುವುದು. ನಮ್ಮ ಇಂದ್ರಿಯಾದ್ಯಭಿಮಾನಿಗಳಾಗಿರುವ ದೇವತೆಗಳು ನಮ್ಮ ಇಂದ್ರಿಯಗಳ ಜೊತೆಗೆ ಮಲಗ್ತಾರೆ. ಆ ಇಂದ್ರಿಯಾಭಿಮಾನಿ ದೇವತೆಗಳು ಪೂರ್ಣ ಎಚ್ಚರವಿದ್ದು ಬಿಟ್ಟರೆ ಕಣ್ಣು ಹೀಗೇ ತೆರೆದು ಕೂತಿರ್ತದೆ. ಆದ್ದರಿಂದ
ತಂ ಸತ್ಯ ಆನಂದ ನಿಧಿಂ ಭಜೇತ ಸರ್ವಾತ್ಮನಾಥೋನ್ಯತ ಆತ್ಮಘಾತಃ. ಆದ್ದರಿಂದ ಭಗವಂತನನ್ನು ಸರ್ವಾತ್ಮನ ದೇವರನ್ನು ಪರಮಾತ್ಮನನ್ನು ಭಜನೆ ಮಾಡಿ, ಸರ್ವಾತ್ಮನ ಪರಮಾತ್ಮನನ್ನು ಆರಾಧನೆ ಮಾಡಿ. ಬಹಳ ಸುಂದರವಾದ ಮಾತು. ಏನು ಸರ್ವಾತ್ಮನ? ಪೂರ್ಣ ಮನಸ್ಸಿನಿಂದ. ಪೂರ್ಣ ಮನಸ್ಸು ಅಂದರೆ ಏನು? ಪೂರ್ಣ ಮನಸ್ಸು ಅಂದರೆ ಏನು? ಮನಸ್ಸು ಬಹಳ ವಿಚಿತ್ರವಾಗಿದೆ. ಇದಕ್ಕೆ ಬೇಕಾದಷ್ಟು ಪೈಲುಗಳಿವೆ, ಬೇರೆ ಬೇರೆ ಫ್ಯಾಸೆಕ್ಟ್ಗಳಿವೆ. ಈ ಸರ್ವಾತ್ಮನ ಅಂತನ್ನುವುದಕ್ಕೆ, ಮನಸ್ಸು ಎನ್ನುವುದಕ್ಕೆ ಭಾಳ ವಿಚಿತ್ರವಾಗಿದೆ. ಮನಸ್ಸು ಎನ್ನುವಾಗ ನಾನಿಲ್ಲಿ ಮಾತಾಡ್ತಾ ಇದ್ದೀನಿ, ನಾನು ಮಾತಾಡ್ತಾ ಇರುವಾಗ ಯಾರೋ ಒಂದು ಚೀಟಿ ಇಟ್ಟರು, ನಾನು ಅದನ್ನು ನೋಡ್ತೀನಿ, ನಿಮ್ಮ ಜೊತೆಗೂ ಮಾತಾಡ್ತೀನಿ. ಮನಸ್ಸು ಎರಡು ಕೆಲಸವನ್ನು ಮಾಡ್ಬೋದು ಈ ಕಾಲಕ್ಕೆ. ಇನ್ಯಾರೋ ಒಬ್ಬರು ಏನೋ ಒಂದು ಕಡೆಗೆ ನನಗೆ ಸಂಜ್ಞೆಯನ್ನು ಕೊಟ್ಟರು, ಪ್ರಾಂಪ್ಟ್ ಮಾಡಿದರು, ಅದು ನನಗೆ ಸಂಸ್ಕಾರವಾಗ್ತದೆ, ಎಚ್ಚರ ಬರ್ತದೆ. ಡ್ರೈವ್ ಮಾಡ್ತಾ ಇರುವಾಗ ನನಗೆ ಡ್ರೈವಿಂಗ್ ಬರೋದಿಲ್ಲ. ಡ್ರೈವ್ ಮಾಡೋರು ಪಕ್ಕದಲ್ಲಿ ಕೂತಿರ್ತೀನಿ, ಸ್ಪೀಡ್ ಮಾಡ್ತಾ ಇದ್ರು ಬೈತಿರ್ತೀನಿ ಸ್ವಲ್ಪ, ಅಷ್ಟೇ, ಇನ್ನೇನಿಲ್ಲ. ಭಾಳ ಸ್ಲೋ ಹೋಗ್ತಿದ್ರು, ಹೋಗು ಬೇಗನೆ ಅಂತ ಹೇಳ್ತೀನಿ. ಆದರೆ ಆ ಡ್ರೈವ್ ಮಾಡುವಾಗ ಮಾತ್ರ ನನಗೆ ಕೇವಲ ನಮ್ಮ ದೇವರು ಕೊಟ್ಟ ಮನಸ್ಸಿನ ಬಲವನ್ನು, ಮನಸ್ಸಿನ ಶಕ್ತಿಯನ್ನೇ ಚಿಂತನೆ ಮಾಡಿ. ಏನು ಅದ್ಭುತ ರೀ! ನನಗೆ ಇಲ್ಲೊಬ್ಬರು ನನ್ನ ಮಿತ್ರರಿದ್ದಾರೆ, ನಮ್ಮ ದಾಸ ಅಂತ, ಎಮ್ಮೆನಿಕೆ ಸ್ವಾಮಿರಾಯರ ಮಗ ದಾಸ ಅಂತ, ವೇದವ್ಯಾಸರಾವ್. ಅವ್ರು ಹೇಳ್ತಿದ್ರು ಒಂದ್ಸಲ, ಡ್ರೈವಿಂಗ್ ಮಾಡುವಾಗ ಹೇಗಿರ್ತದೆ ಅಂದರೆ, ಮುಂದೆ ಯಾರು ಬರ್ತಾನೆ ನೋಡಬೇಕು, ಅಡ್ಡಕ್ಕೆ ಯಾರು ಬರ್ತಾನೆ, ಹಿಂದಿನಿಂದ ಯಾರು ಬರ್ತಾನೆ, ಮತ್ತೊಬ್ಬ ಯಾರು ಹಾರ್ನ್ ಹೊಡಿತಾನೆ, ಕನ್ನಡಿಯಲ್ಲಿ ಯಾರು ಕಾಣಿಸ್ತಾರೆ, ಆಚೆಯಿಂದ ಯಾರು ಬರ್ತಾ ಇದ್ದಾರೆ, ಎಲ್ಲವನ್ನು ನೋಡಿಕೊಂಡು ಡ್ರೈವ್ ಮಾಡಬೇಕು. ಆಫ್ಟರ್ ದ ಲಾಂಗ್ ಪ್ರಾಕ್ಟೀಸ್ ಇಟ್ ಮೇ ಬಿಕಮ್ ರಿಫ್ಲೆಕ್ಸ್, ಅಟ್ ಲೀಸ್ಟ್ ಟು ಸಮ್ ಎಕ್ಸ್ಟೆಂಟ್, ಬಟ್ ಇಟ್ ಈಸ್ ನಾಟ್ ಕಂಪ್ಲೀಟ್ಲಿ ರಿಫ್ಲೆಕ್ಸ್. ಹಾಗೆ ಆಗಿರುವಂತಹ ಮನಸ್ಸಿನಲ್ಲಿ 100 ವಸ್ತುಗಳನ್ನು ಏಕಕಾಲದಲ್ಲಿ ಗ್ರಹಿಸಿ ಅದಕ್ಕಾಗಿ ಜಡ್ಜ್ಮೆಂಟುಗಳನ್ನು ಮಾಡುವ, ಪ್ಲೀಸ್ ಅಂಡರ್ಲೈನ್ ದಿಸ್, ಅಷ್ಟು ಮಾಡುವ ಸಾಮರ್ಥ್ಯವಿದೆ ನಮ್ಮ ಮನಸ್ಸಿಗೆ. ಹೀಗಿರುವಾಗ ನಾವು ಮಾಡುವ ಒಂದೊಂದು ಸಣ್ಣ ಸಣ್ಣ ಕೆಲಸದಲ್ಲಿ, ಊಟ ಮಾಡುವಾಗ ದೇವರ ಸ್ಮರಣೆ ಮಾಡಲಿಕ್ಕಾಗೋದಿಲ್ಲ, ನೀರು ಕುಡಿಯುವಾಗ ದೇವರ ಸ್ಮರಣೆ ಮಾಡಲಿಕ್ಕಾಗೋದಿಲ್ಲ, ಚೆಕ್ಕಿನ ಮೇಲೆ ಹಣವನ್ನು ಬರೆಯುವಾಗ ದೇವರ ಸ್ಮರಣೆ ಬಿಡಿ, ಕ್ಷಣ ಮಾಡಿ. 1 ಲಕ್ಷ ಬರೆಯುವುದರ ಬದಲು 20 ಲಕ್ಷ, 1 ಕೋಟಿ ಅಂತ ಬರೆದಾರೆ, ಅದು ಬೇಡ, ಆಗ ಮರ್ತರ ಚಿಂತೆ ಇಲ್ಲ. ಆದರೆ ನಮ್ಮ ಜೀವನದಲ್ಲಿ ಕೋಟಿ ಕ್ಷಣಗಳಲ್ಲಿ ನಾವು ದೇವರನ್ನು ಸ್ಮರಣೆ ಮಾಡ್ತಾ ಕಾರ್ಯವನ್ನು ಮಾಡಬಹುದು, ಮಾಡಲಿಕ್ಕಾಗುವುದಿಲ್ಲ ಅಂತ ಅನ್ನೋದು ಶೋಚನೀಯವಲ್ಲವೇ? ಇದು ಸರ್ವಾತ್ಮನ. ಅಂದರೆ ಯಾವ ಕ್ರಿಯೆಯನ್ನು ಮಾಡುವಾಗಲೂ ನಮ್ಮ ಮನಸ್ಸನ್ನು ಬರೀ ಕ್ರಿಯೆಯಲ್ಲಿ ತೊಡಗದೆ ದೇವರನ್ನು ನೆನೆಸುವುದೇ ಸರ್ವಾತ್ಮನ. ದೇವರ ಪೂಜೆ ಮಾಡುವಾಗ ನಾವು ಬ್ಯಾಂಕಿನ ವ್ಯಾಪಾರಗಳ, ಪೋಸ್ಟಿನ ಅಥವಾ ಇಂಟರ್ನೆಟ್ಟಿನ ಅಥವಾ ಯಾವ ಇಮೇಲುಗಳ ಚಿಂತನವನ್ನು ಮಾಡುವುದು ನಮಗೆ ಸಾಧ್ಯವಾಗ್ತಿದ್ರೆ, ಆ ಇಮೇಲುಗಳನ್ನು ಆಪರೇಟ್ ಮಾಡ್ತಾ ಇರುವಾಗ ದೇವರ ಸ್ಮರಣೆ ಯಾಕೆ ಸಾಧ್ಯವಾಗಬಾರದು ಅಲ್ವೇನು? ಅಂದಮೇಲೆ ಸರ್ವಾತ್ಮನ ಎಂಬ ಶಬ್ದಕ್ಕೆ ದೇವರನ್ನು ಆರಾಧನೆ ಮಾಡುವಾಗ, ಜಪವೋ ತಪವೋ ಪಾರಾಯಣವೋ ಭಜನೆಯೋ ಪರಮಾತ್ಮನ ಪೂಜೆಯೋ ಮಾಡುವಾಗ ಪೂರ್ಣ ಮನಸ್ಸಿನಿಂದ ಭಗವಂತನನ್ನು ಪೂಜೆ ಮಾಡೋದು, ಇದು ಸರ್ವಾತ್ಮನ. ಸರ್ವ ಕ್ರಿಯೆಗಳನ್ನು ಮಾಡುವಾಗಲೂ ಪೂರ್ಣವಾಗಿ ಮನಸ್ಸನ್ನು ದೇವರಲ್ಲಿ ಇಡದಿದ್ದರೂ, ಪೂರ್ಣವಾಗಿ ದೇವರಿಂದ ಮನಸ್ಸನ್ನು ಕಿತ್ತು ಹಾಕದಿದ್ದಂತೆ ಒಂದು ಸ್ಟ್ರೀಮ್ ಆಫ್ ಥಾಟ್ ದೇವರ ವಿಷಯದಲ್ಲಿ ನಿರಂತರವಾಗಿ ಪ್ರವಹಿಸಬೇಕು, ಸಣ್ಣ ಪ್ರಮಾಣದಲ್ಲಿ. ಅಷ್ಟಾದರೂ ಆದರೆ ಸರ್ವಾತ್ಮನ. ಶ್ರೀಮದಾಚಾರ್ಯರು ಮತ್ತೊಂದು ಕಡೆಗೆ ಸರ್ವಾತ್ಮನ ಅಂತ ಅನ್ನೋ ಶಬ್ದಕ್ಕೆ, ಆತ್ಮ ಅಂದರೆ ಮನಸ್ಸು, ಮನಸ್ಸಿನಲ್ಲಿರುವಂತಹ ಸರ್ವ ಭಾಗಗಳು. ಏನದು? ಕಾಮಸಂಕಲ್ಪೋ ವಿಚಿಕಿತ್ಸಾ ಶ್ರದ್ಧಾ ಅಶ್ರದ್ಧಾ ಧೃತಿ ಅಧೃತಿ ಹ್ರೀಹಿ ಧೀಹಿ ಭೀಹಿ ಇತ್ಯೇತತ್ ಸರ್ವಂ ಮನ ಏವ ಅಂತ. ಈ 10 ಮುಖಗಳೇನಿವೆ, ಹುಚ್ಚು ಮನಸ್ಸಿನ 10 ಮುಖಗಳೇನಿವೆ, ಆ 10 ಮುಖಗಳನ್ನು ಭಗವನ್ಮಯವಾಗಿ ಮಾಡುವುದು, ಭಗವದಭಿಮುಖವಾಗಿ ಮಾಡುವುದು, ಇದು ಸರ್ವಾತ್ಮನ. ಮನಸ್ಸಿನನ್ನು ದೇವರಿಗೆ ಪೂರ್ಣವಾಗಿ ಒಪ್ಪಿಸುವುದು ಒಂದಾದರೆ, ಮನಸ್ಸಿನ 8 ವೃತ್ತಿಗಳು, ಭಯಪಡುವುದು ಒಂದು ವೃತ್ತಿ. ಆ ಭಯಪಡುವುದು ಎಂಬ ವೃತ್ತಿ ಏನಿದೆ, ಆ ಭಯದಕ್ಕೂ ದೇವರೇ ವಿಷಯನಾಗಲಿ. ಹೇಗೆ? ದೇವರನ್ನು ನಾವು ತಪ್ಪು ತಿಳಿದರೆ ದೇವರು ನನ್ನನ್ನು ದಂಡಿಸ್ತಾನೆ ಎಂಬ ಭಯ. ಆ ಭಯಕ್ಕೆ ಕಳ್ಳರೋ, ಹಾವು, ಹಾನಿ, ರಾಜ, ಇನ್ಕಮ್ ಟ್ಯಾಕ್ಸಿನ ಆಫೀಸರ್ಸು, ಅಸೆಸ್ ಮಾಡುವಂತಹ ಜನರು, ಅವರು ನಮ್ಮನ್ನು ರೇಡ್ ಮಾಡ್ತಾರೆ, ಇತ್ಯಾದಿ ಇತ್ಯಾದಿ ಭಯಗಳಿಗೆ ಯಾರು ವಿಷಯರೋ ಆ ಎಲ್ಲ ವಿಷಯವನ್ನು ಕಿತ್ತಿ ಭಯಕ್ಕೆ ದೇವರನ್ನು ಸ್ಥಾನವಾಗಿ ಮಾಡಿಬಿಡಿ. ದೇವರಿಂದ ನಮಗೆ ಭಯ ಯಾಕೆ? ನಾನು ತಪ್ಪು ಮಾಡಿದರೆ ದೇವರು ನನ್ನ ಮೇಲೆ ಕೋಪಿಸ್ಕೊಳ್ತಾನೆ
ಅಂತ ತಿಳಿ ಇದು ಭಯವೆಂಬ ವೃತ್ತಿಯನ್ನು ಭಗವನ್ಮಯವಾಗಿ ಭಗವದಭಿಮುಖವಾಗಿ ಮಾಡಿದಂತಾಯಿತು. ಹೀಗೆ ಕಾಮ, ಬೇಕು ಎಂಬ ಇಚ್ಛೆ, ಬೇಕು ಎಂಬ ಕಾಮ, ದೇವರನ್ನು ಬೇಕು ಅಂತನ್ನು ಕಾಮ ಭಗವದಭಿಮುಖವಾಯಿತು. ಹೀಗೆ ಎಲ್ಲ ಮನಸ್ಸಿನ ವೃತ್ತಿಗಳನ್ನು ಭಗವದಭಿಮುಖವಾಗಿ ಮಾಡುವುದು ಸರ್ವಾತ್ಮನ. ಬುದ್ಧಿರ್ಜ್ಞಾನಮ ಸಮೂಹ ಇತ್ಯಾದಿಗಳು ಅದನ್ನೂ ಹೀಗೆ ಸಮನ್ವಯ. ಅಂತೂ ಸರ್ವಾತ್ಮನ ಎನ್ನುವುದು ನಮ್ಮ ಮನಸ್ಸಿನ ಎಷ್ಟು ರೂಪಗಳಿವೆ ನೋಡಿ, ಎಷ್ಟು ರೂಪಗಳಿವೆ. ಮನಸ್ಸಿನ ರೂಪಗಳು ನಿಮಗೆಲ್ಲ ಗೊತ್ತಿಲ್ಲ. ಆಚಾರ್ಯರು ಅನುವ್ಯಾಖ್ಯಾನದಲ್ಲಿ ಬಹಳ ಅದ್ಭುತವಾಗಿ ವಿವರಣೆ ಮಾಡ್ತಾರೆ. ಆ ಎಲ್ಲ ರೂಪಗಳೂ ಕೂಡ ಭಗವದಭಿಮುಖವಾಗುವಂತೆ ಮಾಡಬೇಕಾದದ್ದು ನನ್ನ ಲೆಕ್ಕದಲ್ಲಿ ಸರ್ವಾತ್ಮನ ಅಲ್ಲ. ನಾನು ಶಬ್ದಕ್ಕೆ ಅರ್ಥ ಹೇಳುವುದಕ್ಕೆ ನಮ್ಮ ಬಹಳ ತಾತ್ಪರ್ಯವಿಲ್ಲ, ವಿಷಯದಲ್ಲಿ ಹೆಚ್ಚು ಗಮನ ವಹಿಸಬೇಕಾದದ್ದು ನನಗೆ ಮುಖ್ಯ. ಅಂದರೆ ಹೇಳುವ ತಾತ್ಪರ್ಯ ಈ ರೀತಿಯಾಗಿ ಭಗವಂತನನ್ನು ನಾವು ಸರ್ವಾತ್ಮನ ಅಂತೋ ಅನ್ಯತಃ ಆತ್ಮಘಾತಃ, ದೇವರನ್ನು ಭಜನೆ ಮಾಡದೇ ಇದ್ದರೆ, ದೇವರ ಭಜನೆಯನ್ನು ಮಾಡದೆ ಕೇವಲ ವಿಷಯಗಳ ಸೇವನವನ್ನು ಮಾಡಿದರೆ ಆಗ ಆತ್ಮಘಾತಃ, ನಮ್ಮ ಹಾನಿಯನ್ನು ನಾವೇ ಮಾಡಿಕೊಳ್ತೇವೆ. ಕಸ್ತ್ವಂತನಾಧೃತ್ಯ ಪರಾನಚಿಂತ ಮೃತೆ ಪಶುತ್ತಂ ಅಸತೀಂ ನಾಮ ಯುಂಜ್ಯ. ದುಷ್ಟವಾದ ಇತರ ವಿಷಯಗಳ ಆಸಕ್ತಿ, ಇತರ ವಿಷಯಗಳ ಸ್ಮರಣ, ಇವುಗಳನ್ನು ಯಾತಾನೆ ಮಾಡ್ತಾರೆ. ಬುದ್ಧಿ ಇಲ್ಲದೆ ಇದ್ದವರು ಮಾಡಬೇಕಷ್ಟೇ. ಯಾರು ಪಶುಗಳೋ ಅವರು ಮಾಡಬೇಕು. ದೇವರ ಜ್ಞಾನವಿಲ್ಲ. ಯಾಕೆ ಪಶುಗಳಿಗೆ ಜ್ಞಾನವಿಲ್ಲ? ಉಪನಿಷತ್ತು ಹೇಳುತ್ತದೆ, ಯಥಾ ಪ್ರಜ್ಞಂ ಹಿ ಸಂಭವಾಹ. ಉಪನಿಷತ್ತು ಹೇಳುತ್ತದೆ, ವೇದಶ್ವಸ್ತನಂ, ವೇದ ಲೋಕಾಲೋಕವು ಮನುಷ್ಯ ದೇಹವನ್ನು ಕೊಟ್ಟು ನಾಳಿನ ಚಿಂತೆಯನ್ನು ಕೊಟ್ಟ ದೇವರು, ನಾಳಿನ ಜ್ಞಾನವನ್ನು ಮಾಡಿಕೊಟ್ಟ, ಲೋಕಾಲೋಕಗಳ ಜ್ಞಾನವನ್ನು ಮಾಡಿಕೊಟ್ಟ, ದೇವರ ಜ್ಞಾನವನ್ನು ಮಾಡಿಕೊಟ್ಟ, ಜ್ಞಾನದಿಂದ ಇದನ್ನೆಲ್ಲ ಪಡೆಯುವ ಸಾಮರ್ಥ್ಯವನ್ನು ಕೊಟ್ಟ ದೇವರು ಜೀವನಿಗೆ. ಬ್ರಹ್ಮಾವಬೋಧ ದಿಷಣಂ ಮುದಮಾಪದೇವ. ಆ ವಿಧವಾದಂತಹ ಮನುಷ್ಯ ಜನ್ಮ ಬಂದಾಗ ದೇವರ ಚಿಂತನವನ್ನು ಮಾಡುವುದು ಬಿಟ್ಟು ವ್ಯರ್ಥವಾಗಿ ಇನ್ಯಾವುದೋ ವಿಷಯದ ಚಿಂತನವನ್ನು ಮಾಡುವುದು ತಪ್ಪು. ಪಶ್ಯನ್ ಜನನ್ ಪತಿತಂ ವೈತರಣ್ಯಂ ಸ್ವಕರ್ಮಜಾನ್ ಪರಿತಾಪಾನ್ ಜುಷಾಣಂ. ಅಂಧಂತಮಸ್ಸಿನ ನರಕಾದ್ಯನರ್ಥದಲ್ಲಿ ಸಂಸಾರದಲ್ಲಿ ಬಿದ್ದು ಒಡ್ಡಾಡುವ, ಅವರವರು ತಮ್ಮ ತಮ್ಮ ಕರ್ಮವನ್ನು ಮಾಡಿದ್ದಕ್ಕಾಗಿ ಕಷ್ಟಪಡುವಂತಹ ಜೀವರಾಶಿಗಳನ್ನು ಕಂಡು ನಿನಗೆ ಸ್ವಲ್ಪ ಆದರೂ ವಿವೇಕ ಬರೋದು ಬೇಡ. ಅವರು ಅಲ್ಲಿ ಹೋದರು, ಅದಕ್ಕಾಗಿ ಬಿದ್ದಿದ್ದಾರೆ, ಸತ್ತೋಗ್ತಾರೆ, ನಾನು ಹೋಗೋದು ಬೇಡ. ಯಾರೋ ಒಬ್ಬ ನದಿಯ ಸುಳಿಯಲ್ಲಿ ಸಿಕ್ಕು ಅವನು ಹೋಗಿಬಿಟ್ಟ, ಸತ್ತೋದ ಅಂತಂದರೆ ಯಾರಾದರೂ ಅಲ್ಲಿ ಹೋಗ್ತಾರ? ಮತ್ತೆ ಇಲ್ಲ. ಆದರೆ ನಾವು ಮಾತ್ರ ಹಾಗೆ ಮಾಡೋದಿಲ್ಲ. ಯಾರೇ ವಿಷಯಗಳ ಭೋಗವನ್ನು ಮಾಡಿದರೋ ಅದರಂತೆ ನಾವು ವಿಷಯಗಳ ಭೋಗವನ್ನು ಮಾಡುವುದಕ್ಕೆ ಕಣ್ಣು ಮುಚ್ಚಿ ತೊಡಗ್ತೇವೆ. ಕಣ್ಣಾರೆ ನೋಡ್ತೇವೆ, ನದಿಯಲ್ಲಿ ಬಿದ್ದವ ತೇಲಿ ಸತ್ತೋದ ಅಂತ ಕಾಣ್ತೇವೆ, ನಾವು ಹೋಗುವುದಿಲ್ಲ. ಆದರೆ ವಿಷಯಗಳ ಭೋಗದಲ್ಲಿ ಅವರು ಹಾಳಾದದ್ದನ್ನು ಕಂಡರೂ ಕೂಡ, ಆ ಪಾಪದಿಂದ ಅವರು ನಷ್ಟರಾದದ್ದನ್ನು ನೋಡಿಯೂ ಕೂಡ ನಾವು ಆ ಪಾಪವನ್ನು ಮಾಡದೇ ಬಿಡುವುದಿಲ್ಲ. ಹೇಗಿದೆ ನೋಡಿ, ಪಶ್ಯಂ ಜನಂ ಪತಿತಂ ವೈತರಣ್ಯಂ ಸ್ವಕರ್ಮಜಾನ್ ಪರಿತಾಪಾನ್ ಜುಷಾಣಂ. ಕೇಚಿತ್ ಸ್ವದೇಹಾಂತರ ಹೃದಯ ಅವಕಾಶೇ ಪ್ರಾದೇಶ ಮಾತ್ರಂ ಪುರುಷಂ ವಸಂತಂ. ಭಗವಂತನ ಈ ವಿಧವಾದಂತಹ ಭರವಸೆ, ಈ ವಿಧವಾದ ವಿಶ್ವಾಸದಿಂದ ದೇವರನ್ನು ಆರಾಧನೆ ಮಾಡ್ತಾ ಇರುವ ಸಂದರ್ಭದಲ್ಲಿ ಮನುಷ್ಯ ಯಾವಾಗಲೂ ಚಿಯರ್ಫುಲ್ ಆಗಿರ್ತಾನೆ. ಇದೊಂದು ಸೈಡ್ ಇಫೆಕ್ಟ್ ಅಂತಾನೆ. ಯಾವಾಗಲೂ ಚಿಯರ್ಫುಲ್ ಆಗಿರ್ತಾನೆ. ಅವನಿಗೆ ಜೋಲು ಮುಖ ಹಾಕುವುದು ಅವನಿಗೆ ಸರಿ ಹೋಗೋದೇ ಇಲ್ಲ. ಯಾವಾಗಲೂ ಆನಂದ ಭರಿತ, ಆನಂದದಿಂದ ಇರ್ತಾನೆ. ಯಾಕೆ ಅಂತಂದರೆ ಅದಕ್ಕೆ ಗುಟ್ಟೇನು ಅಂದರೆ ದೇವರಲ್ಲಿ ಭರವಸೆ, ದೇವರಲ್ಲಿ ವಿಶ್ವಾಸ. ಅದರಿಂದಾಗಿ ಅವನಿಗೆ ತೃಪ್ತಿ. ಹಾಗಾಗಿ ಅವನಿಗೆ ಚಿಂತೆ ಇಲ್ಲ. ಚಿಂತೆಯನ್ನು ದೇವರಿಗೆ ಕೊಟ್ಟಿದ್ದಾನೆ, ಅವನ ಚಿಂತನವನ್ನು ತಾನು ಇಟ್ಕೊಂಡಿದ್ದಾನೆ. ಹಾಗಾಗಿ ಅವನಿಗೆ ಎಂದೆಂದಿಗೂ ರಿಂಕಲ್ಸೇ ಬರುವುದಿಲ್ಲ. ಯಾವ ದೈಹಿಕ ಭೌತಿಕ ರಿಂಕಲ್ಸ್ ಬರಬಹುದು, ಆದರೆ ಆಧ್ಯಾತ್ಮಿಕವಾದ ಮೆಂಟಲ್ ರಿಂಕಲ್ಸ್ ಅಂತ ಇರ್ತವೆಯಲ್ಲ, ಅವು ಬರುವುದಿಲ್ಲ. ಕೇಚಿತ್ ಸ್ವದೇಹಾಂತರ ಹೃದಯಾವಕಾಶೇ ಪ್ರಾದೇಶ ಮಾತ್ರಂ ಪುರುಷಂ ವಸಂತಂ ಚತುರ್ಭುಜಂ ಕಂಜ ರಥಾಂಗ ಶಂಖ ಗದಾಧರಂ ಧಾರಣೆಯ ಸ್ಮರಂತಿ. ತಮ್ಮ ಹೃದಯದಲ್ಲಿ ಕೆಲವರು ಉಪಾಸನೆ ಮಾಡ್ತಾರೆ ಪರಮಾತ್ಮನನ್ನು.